ಪ್ರತಿಯೊಂದರ ಹಿಂದೆನೂ ಒಂದು ಬ್ಯೂಟಿಫುಲ್ ಕಥೆಗಳಿದೆ. ಗುರುಪ್ರಸಾದ್ ಸರ್ ಅವರ ಮನೇಲಿದ್ದ ಶಿವ ಇವರು. ಕ್ರಿಕೆಟ್ ಹುಚ್ಚು ನಿಮ್ಗಿದೆಯಾ ಅವಿನಾಶ್ ಅವ್ರಿಗಿದೆಯಾ? ಅವಿನಾಶ್, ಅಯ್ಯೋ ಆಂಜನೇಯ, ಫುಲ್ ಎಲ್ಲ ಅವಿನಾಶೆ. ಆಸ್ಟ್ರೇಲಿಯನ್ ಫೋಕ್ ಇನ್ಸ್ಟ್ರೂಮೆಂಟ್ ಆಕ್ಚುಲಿ ಇದು. ಇವರು ನೋಡ್ಬಿಟ್ಟು ನೀ ನೆಕ್ಸ್ಟ್ ಮಂಜುಳಾ ತಗೋ ಅಂತ ಅಂದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ನ ಕೊಟ್ಟಿದ್ರು. ಅದಾದ್ಮೇಲೆ ನನಗೆ ಭೀಮಾ ಸಿಕ್ತು, ಗಿರಿಜಾ ಆದೆ. ಸೊ ಮಂಜುಳಾ ಅಂತಾನೆ ಆಕ್ಚುಲಿ ಫುಲ್ ಖಡಕ್ ಕ್ಯಾರೆಕ್ಟರು. ಇದು ನನ್ಗೆ ನಾಗಾ ಸಾಧುಗಳು ಕೊಟ್ಟಿದ್ದು. ಹೌದು, ನಾಗಾ ಸಾಧುಗಳು ಕೊಟ್ಟಿದ್ದು. ಸೊ ಇದು ತುಂಬಾ ಸ್ಪೆಷಲ್ ನಂಗೆ. ದುನಿಯಾ ವಿಜಯ್ ಸರ್ ಅವರ ಗುರುಗಳು ಆಕ್ಚುಲಿ ಇವರು. ಹಾಯ್, ವೆಲ್ಕಮ್ ವಿನಯ್ ಸನಾತನಿ. ನಮಸ್ತೆ ಪ್ರಿಯಾ ಅವರೇ. ನಮಸ್ತೆ. ಹಾಯ್, ಹೇಗಿದ್ದೀರಿ? ಸೂಪರ್. ನೀವು? ಆರಾಮ್. ಇದು ಮನೆ ತುಂಬಾ ಪೇಂಟಿಂಗ್ಸ್. ವಾವ್, ರಾಮ ಇದಾರೆ, ಇದಾರೆ ನಮ್ಮ ಮನೇಲಿ. ವಿಶೇಷ ಅದೇನೆ. ಸೊ ಈಗ ಈ ದೇವ್ರಿಲ್ಲ ಅಂತ ಹುಡ್ಕೊಂಗಿಲ್ಲ, ಎಲ್ಲಾ ದೇವ್ರು ಇದಾರೆ ನಮ್ಮ ಮನೇಲಿ. ಸೊ ನೋಡ್ತಿದ್ದೀರಾ. ಬಟ್ ಎಲ್ಲಾ ಒಂದೊಂದ್ ವಸ್ತುಗಳಿರಬಹುದು, ಪ್ರತಿಯೊಂದರ ಹಿಂದೆನೂ ಒಂದು ಬ್ಯೂಟಿಫುಲ್ ಕಥೆಗಳಿದೆ. ಸೊ ನಮ್ಮ ಮನೆಗೆ ಇವರೆಲ್ಲ ಹೇಗ್ ಬಂದ್ರು, ಯಾವ ಟೈಮಲ್ಲಿ ಬಂದ್ರು ಅಂತೆಲ್ಲ. ಸೊ ಅದೇ ನಮ್ಮ ಮನೆ ಬ್ಯೂಟಿ, ಅದು ನಮ್ಮ ಮನೆ ಬ್ಯೂಟಿ. ಆಕ್ಚುಲಿ ಅದೇ ಅನ್ಕೊಂಡೆ, ಹಿಂಗ್ ಹಾಲಿಗೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ, ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಏನು ಅಂದ್ರೆ ಸೋಫಾ ಇರತ್ತೆ, ಟಿವಿ ಆಸ್ ಯೂಶುವಲ್ ಒಂದ್ ಮನೇಲಿ ಏನಿರುತ್ತೋ ಹಾಗೆ, ಇಲ್ಲ ಅಂದ್ರೆ ಡೆಕೋರೇಷನ್ಗೆ ಏನಾದ್ರು ಹಾಕಿರ್ತೀರ ಅಂತ. ಬಟ್ ಇದು ಇನ್ಸ್ಟ್ರೂಮೆಂಟ್ಸ್ ಇದೆ, ಇಲ್ಲಿ ಒಂದ್ ಕಡೆ ಹಳೆ ಕಾಲದ್ದು ರೀಲ್ಸ್ ಇದೆ, ಇದೆ. ಹೌದು ಹೌದು. ಸೊ ಇದು ಎಲ್ಲ ಹೇಗ್ ನಿಮ್ ಮನೆಗ್ ಬಂತು? ಏನ್ ಸ್ಟೋರಿ ಇದ್ರದ್ದು? ರೀಲ್ಸ್ ತುಂಬಾ ವಿಶೇಷವಾದ ಸ್ಟೋರಿ. ನನ್ನ ಹಸ್ಬೆಂಡ್ ಅವಿನಾಶ್ ಅಂತ, ಸೊ ಅವರ ಕಸಿನ್ ಕುಟಿ ಮಾಮ ಅಂತ ಅಂದ್ಬಿಟ್ಟು ಅವರು ಚೆನ್ನೈನಲ್ಲಿ ಇದ್ದಿದ್ದು. ಸೊ ಅವರು ಅವಿನಾಶ್ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ ನನಗಿನ್ನ, ಯಾಕೆಂತಂದ್ರೆ ಅವಿನಾಶಿಗೆ ತುಂಬಾ ಎಮೋಷನಲ್ ಅಟ್ಯಾಚ್ಮೆಂಟ್ ಅದು ಆಕ್ಚುಲಿ. ಸೊ ಅವರು ಮಾಡಿದ್ದ ಒಂದು ಸಿನಿಮಾ, 40 ವರ್ಷದ ಹಿಂದಿನ ಸಿನಿಮಾ ರೀಲ್ ಅದು. ನಮ್ಮ ಮನೇಲಿ ಇಷ್ಟೊಂದೆಲ್ಲ ಒಂದಷ್ಟು ಪ್ರಾಪ್ಸ್ ಎಲ್ಲ ಇದೆ ಅಂತ ಅಂದ್ರೆ ಅದಕ್ಕೆ ಅವಿನಾಶೇ ಕಾರಣ. ಅಂದ್ರೆ ಮುಖ್ಯ ಪಾಲು ಅವಿನಾಶ್ದಾಗುತ್ತೆ. ಗಿಟಾರ್ ಅವ್ರಿಗೆ ಅಭ್ಯಾಸ ಮಾಡೋ ಆಸೆ ಇದೆ, ಸೊ ಹಂಗಾಗಿ ಗಿಟಾರ್ ಇಟ್ಕೊಂಡಿದ್ದಾರೆ. ಹಾರ್ಮೋನಿಯಂ ನುಡಿಸ್ತಿರ್ತಾರೆ, ಅವಾಗ ಅವಾಗ ಸಂಗೀತ ಕಚೇರಿ ಆಗ್ತಿರುತ್ತೆ ನಮ್ಮ ಮನೇಲಿ. ಸೊ ನಾನು ಇಬ್ರು ರಂಗಭೂಮಿಯ ಕಲಾವಿದರಾಗಿರೋದ್ರಿಂದ ಒಂದಷ್ಟು ಹಾಡ್ತಿರ್ತೀವಿ, ಡ್ಯಾನ್ಸ್ ಮಾಡ್ತಿರ್ತೀವಿ, ಹುಚ್ಚರು ನಾವಿಬ್ರು ಆಕ್ಚುಲಿ. ಸೊ ಅವಾಗೆಲ್ಲ ಒಂದಷ್ಟು ಸಂಗೀತ ಕಚೇರಿ ಎಲ್ಲ ನಡೀತಿರುತ್ತೆ ನಮ್ಮ ಮನೇಲಿ, ನಮ್ದೇ ಮ್ಯೂಸಿಕ್ ಕಾನ್ಸರ್ಟ್ಸ್. ಸೊ ಆಬ್ವಿಯಸ್ಲಿ ನಾನ್ ತುಂಬಾ ಸಿನಿಮಾ ಪ್ರಿಯ ಆಗಿರೋದ್ರಿಂದ ಟಿವಿ ಒಂದ್ ಸ್ವಲ್ಪ ಒಂದು ಬಿಗ್ ಸೈಜ್ ನಲ್ಲಿ ಟಿವಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ. ಯಾರ ಮನೇಲಿ ಇಷ್ಟು ಅಂದ್ರೆ ದೊಡ್ಡದಿಲ್ಲ, ಎಲ್ಲ ಟಿವಿ ಅಟ್ಯಾಚ್ಮೆಂಟ್ ಕಮ್ಮಿ ನಮ್ಮ ಮನೇಲೆಲ್ಲ. ನಮ್ಮ ತಾಯಿ ಮನೆ ಕಡೆ, ಅವಿ ಮನೆ ಕಡೆ ಎಲ್ಲ. ಅಂಡ್ ಹಿಂದೆ ಇರೋ ಶಿವ, ಅದ್ರದ್ದೊಂದು ಸ್ಟೋರಿ ನನಗೆ ಗೊತ್ತಿದೆ. ಏನಂದ್ರೆ ಇದು ಫಸ್ಟ್ ನಿಮ್ ಮನೆಗ್ ಬರೋಕಿನ ಮುಂಚೆ ಗುರು ಸರ್ ಮನೇಲಿತ್ತು ಅಂತ ಕೇಳ್ಪಟ್ಟೆ. ಅದೇ ಏನ್ ಸ್ಟೋರಿ ಅದು? ಗುರುಪ್ರಸಾದ್ ಸರ್ ಅವರ ಮನೇಲಿದ್ದ ಶಿವ ಇವರು. ಸೊ ಅದೇ ಅವಿನಾಶ್ ಅವರು ರಂಗನಾಯಕ ಸಿನಿಮಾ ಮಾಡ್ತಿದ್ರು, ಅವಾಗ ತುಂಬಾ ಒಂದ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಎಲ್ಲ ಹೋಗ್ತಿದ್ರು ಬರ್ತಿದ್ರು. ರಾತ್ರಿ ನನ್ಗೆ ಕಾಲ್ ಮಾಡ್ಬಿಟ್ಟು ಒಂದು 11 ಗಂಟೆ 11:15 ಸಮಥಿಂಗ್ ಆ ಟೈಮು. ಅವಾಗ ಅವಿನಾಶ್ ಈ ತರ ಮನೆಗೆ ನೆಂಟರು ಬರ್ತಾ ಇದಾರೆ, ನಿಂಗೆ ತುಂಬಾ ಬೇಕಾದವ್ರು ಒಬ್ರು ಬರ್ತಾ ಇದಾರೆ ಅಂತ. ನನಗ್ ಗೊತ್ತಾಗ್ಲಿಲ್ಲ ಫಸ್ಟ್ ಆಕ್ಚುಲಿ. ಅಂದ್ರೆ ನಂಗೆ ಐಡಿಯಾನೇ ಇರ್ಲಿಲ್ಲ ಈ ತರ ಎಲ್ಲ ಫ್ರೇಮ್ ತರ್ತಿದಾರೆ, ಪೇಂಟಿಂಗ್ ತರ್ತಿದಾರೆ ಅಂತ. ಸೊ ಯಾರೋ ಬರ್ತೀರಿ ಇಷ್ಟೊತ್ತು. ನಮ್ಮ ಮನೇಲಿ ಅಂದ್ರೆ ಅಭ್ಯಾಸ ಇದೆ, ಮಧ್ಯರಾತ್ರಿ ಬರೋದು, ಅಡಿಗೆ ಮಾಡೋದು, ನಾವೆಲ್ಲ ಮಧ್ಯರಾತ್ರಿ ಹರಟೆ ಹೊಡಿಯೋದು, ತಿನ್ನೋದು, ಹೊರಗಡೆ ಎಲ್ಲ ಓಡಾಡೋದು ಇದೆಲ್ಲ. ಸೊ ಯಾರೋ ಬರ್ತಿದ್ದಾರೆ, ಬಹುಶಃ ಯಾರನ್ನೋ ಕರ್ಕೊಂಡ್ ಬರ್ತಿರ್ಬಹುದು ಅಂತ ಅನ್ಕೊಂಡು, ನಿನಗ್ ತುಂಬಾ ಸ್ಪೆಷಲ್ ಅಂತಿದ್ದಾಗ ನನಗ್ ಗೊತ್ತೇ ಆಗ್ಲಿಲ್ಲ ಆಕ್ಚುಲಿ. ಆಮೇಲೆ ಪೋರ್ಟರ್ ಅವರು ಗಾಡಿ ಎಲ್ಲ ಇಳಿಸುವಾಗ ಯಾಕೆ ಪೋರ್ಟರ್ ಅಲ್ಲಿ ಯಾರು ಬಂದಿರೋದು ಅಂತೆಲ್ಲ ನನ್ ಯೋಚನೆ. ಆಮೇಲೆ ಫ್ರೇಮ್ ನ ಇಳಿಸ್ದಾಗ ನಾನು ಅಲ್ಲೇ ಕಳೆದು ಹೋದೆ. ಅಂದ್ರೆ ಶಿವ ಮೊದ್ಲು ತುಂಬಾ ಇಷ್ಟ ಮೊದಲಿಗೆ, ಅದ್ರಲ್ಲೂ ಇಷ್ಟು ದೊಡ್ಡ ಫ್ರೇಮ್ ಅಲ್ಲಿ ನಾನು ಶಿವನ ನೋಡಿದಾಗ ಫುಲ್ ಕಳೆದು ಹೋಗ್ಬಿಟ್ಟಿದೆ. ಸೊ ಇವ್ರು ನಮ್ಮ ಮನೆಗ್ ಬಂದಿದ್ದು ಹಾಗೆ.
ಮಧ್ಯರಾತ್ರಿಯಲ್ಲಿ ಶಿವನ ಎಂಟ್ರಿ. ಮಧ್ಯರಾತ್ರಿ ಶಿವನ ಎಂಟ್ರಿ ಆಗಿದೆ ನಮ್ಮ ಮನೇಲಿ. ಕ್ರಿಕೆಟ್ ಹುಚ್ಚು ನಿಮ್ಗಿದೆಯಾ ಅವಿನಾಶ್ ಅವ್ರಿಗಿದೆಯಾ? ಅವಿನಾಶ್, ಅಯ್ಯೋ ಆಂಜನೇಯ, ಫುಲ್ ಎಲ್ಲ ಅವಿನಾಶೇ. ಅವನು ಕ್ರಿಕೆಟ್ ಪ್ಲೇಯರ್ ಆಕ್ಚುಲಿ. ಕಾಲೇಜಲ್ಲೆಲ್ಲ ಆಕ್ಚುಲಿ ತುಂಬಾ ಒಳ್ಳೆ ಕ್ರಿಕೆಟ್ ಪ್ಲೇಯರ್. ನನ್ಗೆ ಇನ್ನೂ ಒಳ್ಳೆ ಮ್ಯಾಚ್ ನ ನೋಡಕ್ ಆಗಿಲ್ಲ ಅಷ್ಟೇ. ಬಟ್ ಇವಾಗ ಅವ್ರಿಗೆ ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಿಲ್ಲ. ಅವರ ಸ್ನೇಹಿತರು ರಣಜಿಲಿ ಆಡ್ತಿದ್ದವರು. ಸೊ ಅದು ಅವ್ರ ನೆನಪಾಗಿ ಕೊಟ್ಟಿದ್ದನ್ನ ಮನೆಗೆ ತಂದಿದ್ರು. ಸೊ ಅದೇನದು ಬ್ಲಾಕ್ ಕಲರ್ ರೌಂಡ್ ಆಗಿ ಅದಾ? ಇದು ಹ್ಯಾಪಿ ಡ್ರಮ್ ಅಂತ. ಹ್ಯಾಪಿ ಡ್ರಮ್ ಅಂತ ಅದು ಇನ್ಸ್ಟ್ರೂಮೆಂಟ್ ಆಕ್ಚುಲಿ. ನಾನು ಇದನ್ನ ನಿಮ್ಗೆ ನುಡಿಸಿ ತೋರಿಸ್ತೀನಿ. ಸೂಪರ್. ಸೊ ಇದು ನಾವು ಅವಾಗವಾಗ ಬಳಸ್ತೀವಿ ಅಷ್ಟೇ. ಅದೇ ಸಂಗೀತ ಕಚೇರಿ ಆಗುವಾಗ ತುಂಬಾ ಸಂತೋಷ. ಯಾರು ಪ್ರೋ ಇಲ್ಲ, ತುಂಬಾ ಸಂತೋಷ ಆದಾಗ ಎಲ್ಲರೂ ಒಂದೊಂದೊಂದೊಂದು ಹಿಡ್ಕೊಂತೀವಿ. ಈಗ ಮನೇಲಿ ಯಾರಾದ್ರೂ ಹಾಡುವಾಗ ತಾಳ ಒಬ್ರು ಅದೊಬ್ರು ಕಂಜರ ಎಲ್ಲ ಇಟ್ಕೊಂತಾರಲ್ಲ ಹಂಗೆ. ಸೊ ಇದು ಹಂಪಿಯಿಂದ, ಗೋಕರ್ಣದಿಂದ ಬಂದಿದೆ ಆಕ್ಚುಲಿ ಇದು. ಸೊ ಅವಿನಾಶ್ ಅವ್ರು ತುಂಬಾ ಟ್ರಾವೆಲ್ ಮಾಡ್ತಿರ್ತಾರೆ. ಅವ್ರು ಟ್ರಾವೆಲ್ ಮಾಡುವಾಗ ಒಂದೊಂದೊಂದೊಂದೊಂದೊಂದು ವಿಶೇಷ ಎಲ್ಲಾನು ತರ್ತಾರೆ. ಗೋಕರ್ಣದಿಂದ ಒಂದಷ್ಟು, ಮತ್ತೆ ಹಂಪಿಯಿಂದ ಒಂದಷ್ಟು, ನಾರ್ತ್ ಇಂಡಿಯಾ ಎಲ್ಲ ಹೋಗ್ತಿರ್ತಾರೆ, ಕುಂಭಮೇಳ ಅದು ಇದು ಎಲ್ಲ. ಸೊ ಅಲ್ಲಿಂದ ಒಂದಷ್ಟು ಎಲ್ಲ ತರ್ತಿರ್ತಾರೆ. ಹಂಗ ಬಂದಿರೋದು ನಮ್ಮ ಮನೇಲೆಲ್ಲ. ಸೊ ಇವರು ಆಕ್ಚುಲಿ ನಮ್ಮ ತಾತ ಅವಿನಾಶ್ ಅವರ ತಂದೆ. ಅವರು ಗಮಕ ಹಾಡ್ತಿದ್ದವರು. ಸೊ ಅವರು ಸಂಗೀತದಲ್ಲಿದ್ದವರು. ಸೊ ಇದು ಈ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾನು ಹೇಳ್ಬೇಕು ಆಕ್ಚುಲಿ. ನಂಗೆ ದೂರದಿಂದ ಇನ್ಸ್ಟ್ರೂಮೆಂಟ್ ಅಲ್ಲ, ಏನೋ ಈ ಹಳೆ ಕಾಲದಲ್ಲಿ ಪೂಜೆಗೆಲ್ಲ ಇನ್ಸ್ಟ್ರೂಮೆಂಟ್ ಇದು. ಇದು ನಾನಿವಾಗ ನುಡ್ಸಕ್ ಆಗಲ್ಲ ಅನ್ಸು, ಸಾರಿ. ತುಂಬಾ ತಾಕತ್ ಬೇಕು, ತುಂಬಾ ದಮ್ ಕಟ್ಟಿ ಊದ್ಬೇಕು ಹಿಂಗೆ. ಊದೋದಿದು. ಇದು ಆಸ್ಟ್ರೇಲಿಯನ್ ಫೋಕ್ ಇನ್ಸ್ಟ್ರೂಮೆಂಟ್ ಆಕ್ಚುಲಿ ಇದು. ಸೊ ಇವರು ರಾಯರು ರಾಮ್ರು. ಸೊ ನನಗೆ ತುಂಬಾ ಆರಾಧ್ಯ ದೈವ ರಾಮ್ರು. ಸೊ ರಾಯರು ಕೂಡ ನಮ್ಮ ಮನೇಲಿ ಎಲ್ಲ ರಾಯರ್ ಕನೆಕ್ಷನ್ಸ್ ಎಲ್ಲ ಇದೆ. ಸೊ ಇದು ಆನಿವರ್ಸರಿಗೆ ಅವಿನಾಶ್ ಕೊಟ್ಟಿದ್ ಗಿಫ್ಟ್ ಆಕ್ಚುಲಿ. ನಮ್ಮ ಮನೆಗೆ ಬಂದಿದ್ದವರು ಆನಿವರ್ಸರಿಗೆ, ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ. ಅಲ್ಲ, ಎಲ್ಲರ ಮನೆಯಲ್ಲೂ ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ರಿಂಗು ಇಲ್ಲ ಪಾರ್ಟಿ ಕರ್ಕೊಂಡು ಹೋಗ್ತಾರೆ, ಸ್ಯಾರಿಗಳನ್ನ ಕೊಡಿಸ್ತಾರೆ. ಇಲ್ಲ ಆಕ್ಚುಲಿ ನಾವ್ ಅವಾಗ್ಲೇ ಹೇಳ್ದೆ, ನಾವು ಹುಚ್ಚರು ನಾವು ಅಂತ. ಸೊ ನಮ್ಮ ಮನೇಲಿ ನಾವು ಗಂಡ ಹೆಂಡತಿ ಹೆಂಗೆ ಅಂತ ಅಂದ್ರೆ, ತುಂಬಾ ನಮ್ಗೆ ಮರ್ತೋಗ್ಬಿಟ್ಟಿರುತ್ತೆ ನಾವು ಮದ್ವೆ ಆಗಿದೀವಿ ಅನ್ನೋದು. ಸೊ ಆತರ ನಮ್ ಲೈಫ್ ಸ್ಟೈಲ್, ನಾವು ಬದುಕೋದು ಎಲ್ಲಾನು ಹಂಗೇನೆ. ಸೊ ನಾವ್ ಸೆಲೆಬ್ರೇಷನ್ ಏನಂತ ಅಂದ್ರೆ, ಒಂದಷ್ಟು ನನಗೆ ನೋಡೋಕೆ ಇಷ್ಟ ಆಗುವಂತ ಜಾಗಗಳು ಏನಾದ್ರು ಇರುತ್ತಲ್ಲ, ಮಾತಾಡಿರ್ತೀವಲ್ಲ. ಸೊ ಆ ತರದೊಂದು ಜಾಗಗಳಿಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾರೆ. ಸೊ ಮಧ್ಯರಾತ್ರಿಲಿ ಲಾಂಗ್ ಡ್ರೈವ್ ಹೋಗ್ತಿರ್ತೀವಿ, ಅದೊಂದು ನಮ್ಗೆ ತುಂಬಾ ಇಷ್ಟ ಆಗಿದ್ದು. ಆಮೇಲೆ ಎಲ್ಲಾದ್ರೂ ಹೋಗಿ ಮಧ್ಯರಾತ್ರಿಲಿ ತಿನ್ನೋದು, ಟೀ ಕುಡಿಯೋದು ಎಲ್ಲ ಸಖತ್. ಅಂದ್ರೆ ಆ ತರ ಓಡಾಟ ಜಾಸ್ತಿ, ಅದೇ ನಮಗ್ ಸರ್ಪ್ರೈಸ್. ಬಟ್ಟೆ ಒಡವೆ ಎಲ್ಲ ಇಲ್ಲ. ಪಕ್ಕದಲ್ಲಿರೋದನ್ನ ನಾನ್ ಜಾಸ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ದೆ. ಎಸ್, ಅದು ಡರ್ಬುಕ ಅಂತ. ಸೊ ಅವಿನಾಶ್ ಅದನ್ನು ನುಡಿಸ್ತಾರೆ. ಸೊ ಜಂಬೆ ಅಂತ ಬಹುಶಃ ನೀವು ನೋಡಿರ್ತೀರ, ಅದು ಚರ್ಮದಲ್ಲಿ ಆಗಿರುತ್ತೆ. ಇದು ಈ ತರ ಇರುತ್ತೆ. ಸೊ ಹಿಂಗ್ ಇಟ್ಕೊಂಡು ಅವ್ರು ತುಂಬಾ ಚೆನ್ನಾಗಿ ನುಡಿಸ್ತಾರೆ. ನಾನ್ ಸುಮ್ಮನೆ ಪೋಸ್ ಅಷ್ಟೇ. ಇದು ಅವಿನಾಶ್ ತುಂಬಾ ಚೆನ್ನಾಗಿ ನುಡಿಸ್ತಾರೆ. ಈ ನಡುವೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ವೈರಲ್ ಆಗಿದೆ ಅಂದ್ರೆ. ಹೌದು. ಅಂಡ್ ಆ ಪೇಂಟಿಂಗ್ಸ್ ಅದ್ರಲ್ಲಿರೋದು, ಇದು ನಂಗೆ ಕಲರ್ಸ್ ಅಲ್ಲಿ ಕೊಟ್ಟಿದ್ದು. ನಾ ಕಲರ್ಸ್ ನಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲ. ಸೊ ಸಂತೆ ಆಯ್ತು ನಮ್ದು, ಇದು ಲಕ್ಷಣ ಸೀರಿಯಲ್ದು. ಸೊ ಅದ್ರಲ್ಲಿ ಕೊಟ್ಟಿದ್ದು ಕ್ಯಾರಿಕ್ಯಾಚರ್. ಮತ್ತೆ ಇದು ತುಂಬಾ ವಿಶೇಷ ಏನಂತಂದ್ರೆ, ಆರ್ಟ್ ಯೂನಿವರ್ಸ್ ಅಂತ ತುಮಕೂರಿನಲ್ಲಿ ಒಂದು ಸ್ಕೂಲ್ ಇದೆ. ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೆಯುವಂಥದ್ದು, ವರ್ಕ್ಶಾಪ್ಸ್ ನೆಲ್ಲ ಕಂಡಕ್ಟ್ ಮಾಡ್ತಾರೆ ಅವರು, ನಮಗ್ ಗೊತ್ತಿರೋರು, ಚಿದಾನಂದ್ ಅಂತ ಅಂದ್ಬಿಟ್ಟು. ಅಲ್ಲಿ ಒಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ನಾನು ಮರ್ತ ಹೋಗ್ಬಿಟ್ಟಿದೀನಿ, ಒಂದ್ ಸಣ್ಣ ಹುಡುಗ ಬರ್ದಿದ್ದು. ನಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪಿಕ್ ನ ತಗೊಂಡು
ಆ ಪಿಕ್ ನ ನೋಡ್ಕೊಂಡು ಒಂದ್ ಸಣ್ಣ ಹುಡುಗ ಬರ್ದಿರೋದು ಆರ್ಟ್ ಯೂನಿವರ್ಸ್ ನಲ್ಲಿ. ತುಂಬಾ ಚೆನ್ನಾಗಿದೆ. ಹೌದು, ಇದು ಅಷ್ಟೇ ಅದೇ ಹುಡುಗ ಬರ್ದಿದ್ದು. ಸೊ ಅವಿನಾಶ್ ಅವ್ರಿಗೆ ಬಂದು ನನ್ಗೆ ಬಂದು ನನ್ ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬರ್ಬಿಟ್ಟಿದ್ದಾರೆ, ಬೆಸ್ಟ್ ಆಗಿ ಹೋಗಿದೆ. ಬಟ್ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಸೂಪರ್. ಅಂಡ್ ಗಿಟಾರ್ ಇದೆ, ಇದು ರಿಪೇರಿ ಇದೆ. ಸೊ ಸುಮ್ನೆ ಇವಾಗ ರಿಪೇರಿನ ಮಾಡ್ಸಿಲ್ಲ, ಶೋ ನಲ್ಲಿ ಇಟ್ಟಿದೀವಿ ಅಷ್ಟೇ. ಸೊ ಎಲ್ಲಾನು ಗಿಫ್ಟೇನೆ. ಬಾನ್ಸೂರಿ ಇದೆ, ಅವಿನಾಶ್ ನುಡಿಸ್ತಾರೆ ಆಕ್ಚುಲಿ. ಅಂದ್ರೆ ಅಭ್ಯಾಸ ಮಾಡ್ತಾ ಇದಾರೆ, ತುಂಬಾ ಪ್ರೋ ಏನಿಲ್ಲ. ಬಟ್ ಅವ್ರಿಗೆ ಒಂದ್ ಆಸೆ ಏನಂತ ಅಂದ್ರೆ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ನುಡ್ಸಕ್ ಬರ್ಬೇಕು, ತಬಲಾ ಇಂದ ಹಿಡಿದು ಮತ್ತೆ ಬಾನ್ಸೂರಿ, ಕೊಳಲು, ಹಾರ್ಮೋನಿಯಂ, ಪಿಯಾನೋ, ಏನೇನ್ ನೋಡ್ತಾರೆ ಎಲ್ಲಾನು ನುಡ್ಸೋ ಆಸೆ. ಒಂಥರ ಹಂಗೆ ಇದೆಲ್ಲ ನಾವು ಸಿನಿಮಾಕ್ ಯೂಸ್ ಮಾಡಿದ್ವಿ. ಹಂಗೆ ಆ ಪ್ರಾಪ್ ನ ಹಂಗೆ ಇಟ್ಕೊಂಡಿದೀವಿ. ಸೊ ಇದ್ರ ಹೆಸರು ನಾನು ಮರ್ತಿದ್ದೀನಿ, ಐಮ್ ಸೋ ಸಾರಿ, ನಂಗೆ ಇದ್ರ ಹೆಸರು ಗೊತ್ತಿಲ್ಲ. ಬಟ್ ಇದು ನಾವು ತುಂಬಾ ನುಡಿಸ್ತಿದ್ವಿ, ದಮ್ಡಿ. ಸೊ ವಿತ್ ಕಂಜ್ರಾ ದಮ್ಡಿ ಇದು. ಅವಿ ಜಾಸ್ತಿ ಎನರ್ಜಿ ಹಾಕಿ ನುಡಿಸುವಾಗ ಹೊರಗ್ ಹಾಕ್ಬಿಟ್ಟಿಯಾನೆ. ಸೊ ಪ್ರೀತಿಯಿಂದ ನೆನಪಾಗಿ ಇಟ್ಕೊಂಡಿದೀವಿ ಅಷ್ಟೇ. ನಾವು ಎಸೆಯಲ್ಲ, ನಾವು ಥಿಯೇಟರ್ ಪರ್ಸನ್ಸ್ ಏನು ಅಂತ ಅಂದ್ರೆ ಯಾವ್ದೂನು ಎಸೆಯಲ್ಲ, ಎಲ್ಲಾನು ನಾವು ಸ್ಟೇಜ್ ಪ್ಲೇಗೆ ಪ್ರಾಪ್ ಆಗಿ ಯೂಸ್ ಮಾಡ್ತೀವಿ. ಮತ್ತೆ ಶೂಟ್ಸ್ ಗಳೆಲ್ಲ, ಸಿನಿಮಾ ಸೆಟ್ ಅಲ್ಲೆಲ್ಲ ಪ್ರಾಪ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದು ಹಿಂಗ್ ಹಿಡ್ಕೊಂಡು ನುಡ್ಸೋದು ಇದು. ಓಕೆ, ನಾನ್ ಅನ್ಕೊಂಡೆ ಅದು ದೂರದಿಂದ ನೋಡೋದಕ್ಕೆ ಈ ನಾಗಪ್ಪನ ಆಡಿಸ್ಲಿಕ್ಕೆ ಇಲ್ಲ, ಇದು ಹಿಂಗ್ ಹಿಡ್ಕೊಂಡು ಹಿಂಗ್ ಮಾಡ್ತಾರಲ್ಲ. ಸೊ ಇದು ಸ್ವಲ್ಪ ವಿಶೇಷವಾಗಿ ಏನದು ಕವಡೆ ಹಾಕಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಬೇರೆ ಗೆಜ್ಜೆ ಮತ್ತೆ ಇದನ್ನೆಲ್ಲ ಹಾಕಿ ಮಾಡ್ತಾರೆ, ಗರ್ಗಾ ತರ ಎಲ್ಲಾನ ಹಾಕಿ ಮಾಡ್ತಾರೆ. ಸೊ ಇದು ಹಂಪಿದು ಆಕ್ಚುಲಿ, ಹಂಪಿಯಿಂದ ತಂದಿದ್ದು. ಅಲ್ಲಿ ಇವರು ಕವಡೆ ಹಾಕಿ ಮಾಡ್ಯಾರ, ತುಂಬಾ ವಿಶೇಷವಾಗಿ ಕಾಣಿಸಿದೆ, ಅದಕ್ಕೆ ಅವಿನಾಶ್ ತಂದಿರೋದು. ಇದು ಆಬ್ವಿಯಸ್ಲಿ ತಾಳ ನಿಮ್ಗೆ ಗೊತ್ತಿದೆ. ಎಸ್, ಇದು ರಾಧಾಕೃಷ್ಣ. ಇದು ನಾನಿಲ್ಲಿ ಕೃಷ್ಣಂಗ್ ಹಾಕ್ಬಿಟ್ಟಿದೀನಿ. ಇದನ್ನ ಬಹುಶಃ ನೀವು ನನ್ನ ಹಳೆ ಇಂಟರ್ವ್ಯೂಸ್ ನೆಲ್ಲ ನೋಡಿದ್ರೆ, ಈಗ ಇದೊಂದು 3 days ಆಯ್ತು, ಅದು ಇದು ಬಿಚ್ಚೋಗ್ಬಿಟ್ಟಿದೆ. ಇದನ್ನ ಮತ್ತೆ ಎಲ್ಲ ಬಿಡಿಸ್ಬಿಟ್ಟು ಹೊಸದಾಗಿ ಪೋಣಿಸ್ಬೇಕು. ಸೊ ಹಂಗಾಗಿ ಇದನ್ನ ಇಟ್ಕೊಂಡಿದೀನಿ. ಇದು ನನ್ಗೆ ನಾಗಾ ಸಾಧುಗಳು ಕೊಟ್ಟಿದ್ದು. ಹೌದು, ನಾಗಾ ಸಾಧುಗಳು ಕೊಟ್ಟಿದ್ದು. ಸೊ ಇದು ತುಂಬಾ ಸ್ಪೆಷಲ್ ನಂಗೆ ಸಖತ್ ಎನರ್ಜಿ ಕೊಡುತ್ತೆ ಇದು. ನಾನು ತುಂಬಾ ರೆಗ್ಯುಲರ್ ಆಗಿ ಜಪ ಮಾಡೋ ಜಪಮಾಲೆ ಅದು. ಸೊ ನಂಗೆ ಕುಂಭಮೇಳಕ್ ಹೋಗ್ತಿರ್ತೀವಿ ನಾವು. ಲಾಸ್ಟ್ ಕುಂಭಮೇಳಕ್ ಹೋದಾಗ ಒಬ್ರು ನಾಗಾ ಸಾಧುಗಳು ನನ್ನನ್ನ, ಅಂದ್ರೆ ನಾನು ಒಂದು ಹಾಡು ಹೇಳ್ದೆ, ರಾಮರ ಹಾಡು ಹೇಳಿ, ನಾನು ನನ್ನ ಹಸ್ಬೆಂಡ್ ಇಬ್ರು ಕೂತ್ಕೊಂಡು ಹಾಡು ಹೇಳ್ದಾಗ ತುಂಬಾ ಖುಷಿಯಾಗಿ ಕರೆದು ಇದೊಂದು ಮಾಲೆ ಕೊಟ್ರು. ಸೊ ಅವ್ರ ಹತ್ರ ಇದ್ದಿದ್ ಮಾಲೆ. ಸೊ ನಂಗೆ ತುಂಬಾ ಸ್ಪೆಷಲ್ ಅದು. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಇದೆಲ್ಲ ಅವಿನಾಶ್ ಬರ್ದಿರೋ ಡ್ರಾಯಿಂಗ್ಸ್ ಆಕ್ಚುಲಿ. ಇದು ನನ್ಗೂ ಸ್ವಲ್ಪ ಆಶ್ಚರ್ಯ. ಅಂದ್ರೆ ನಾನು ಫಸ್ಟ್ ಗಾಬರಿ ಆಗ್ಬಿಟ್ಟಿದ್ದೆ. ಏನು ಅಂತಂದ್ರೆ ಅವ್ರು ತುಂಬಾ ಮೆಡಿಟೇಟ್ ಮಾಡ್ತಾರೆ, ಮತ್ತೆ ಒಂದಷ್ಟು ನಿದ್ದೆ ಮಾಡುವಾಗ ತುಂಬಾ ಎಚ್ಚರ ಸ್ಥಿತಿಲಿ ನಿದ್ದೆ ಮಾಡ್ತಾರೆ ಅವ್ರು ಆಕ್ಚುಲಿ. ಸೊ ಆತರ ನಿದ್ದೆ ಮಾಡುವಾಗ ನಿದ್ದೆಯಿಂದ ಎದ್ದ ಮೇಲೆ ಅವ್ರಿಗೆ ಕಂಡಿದ್ದನ್ನ ಬರೀತಾರೆ ಆಕ್ಚುಲಿ. ಅವ್ರಿಗೇನೋ ಕಾಣಿಸುತ್ತೆ, ಮೆಡಿಟೇಟ್ ಮಾಡುವಾಗ ಏನೋ ಕಾಣಿಸುತ್ತಂತೆ. ಸೊ ಆತರ ಏನ್ ಕಾಣಿಸ್ತು ಅಂತ ವಾಪಸ್ ಅವ್ರನ್ನ ಒಂದ್ ಸ್ವಲ್ಪ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಸೊ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ಏನ್ ಹೆಲ್ಪ್ ಆಗತ್ತೆ ಅಂತ ಅದನ್ನ ವಾಪಸ್ ಡ್ರಾಯಿಂಗ್ ಮಾಡಿರ್ತಾರೆ. ಅವ್ರ ನೆನಪಾದಷ್ಟು ಡ್ರಾ ಮಾಡ್ತಾರೆ, ಹಂಗೆ ಡ್ರಾ ಮಾಡೋದು ಇದೆಲ್ಲ. ಓಕೆ, ಅಂದ್ರೆ ಪ್ರತಿಯೊಂದು ಆ ಫೇಸಸ್ ಇದೆಲ್ಲ ಅದು ಕೂಡ ಹಾಗೆ ಕಾಣಿಸ್ತು, ಹಂಗೆ ಎಕ್ಸಾಕ್ಟ್ ಆಗಿ? ಇಲ್ಲ, ಇದು ಅವ್ರು ಬರ್ದಿರೋದಲ್ಲ, ಇದು ಮೇಕಪ್ ನಾಣಿ ಅವ್ರದ್ದು. ಓ, ನಾಣಿ ಸರ್. ಓಕೆ ಓಕೆ, ನಾಣಿ ಸರ್ ಇದು ತುಂಬಾ ಇಷ್ಟ ಆಗಿ ಅವನು ಇದನ್ನ ಹಾಕೊಳ್ಳಿ ಅಷ್ಟೇ. ಇದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಅವ್ರದ್ದು. ಓಕೆ. ಅಂಡ್ ಇಲ್ಲಿ ಮೇಲ್ಗಡೆ ಇಲ್ಲಿ ಇರುವಂತದ್ದು ನಾನು ಬಂದ ತಕ್ಷಣ ನೋಡ್ದೆ, ಅಲ್ಲಿ ಫೋಟೋಸ್ ಇದೆ. ಹೌದು, ಚಂದ್ರಶೇಖರ್ ಆಜಾದ್, ನಮ್ಮ ಫೇವ್ರೆಟ್ ಆಜಾದ್ ಸರ್. ಸೊ ಅವ್ರದ್ದು ನಾಟಕ ಎಲ್ಲ ಪ್ರತಿ ವರ್ಷ ಆಕ್ಚುಲಿ ಅವಿನಾಶ್ ಆಕ್ಟ್ ಮಾಡ್ತಾನೆ, ಏಕ ವ್ಯಕ್ತಿ ಪ್ರದರ್ಶನ ಮಾಡ್ತಾನೆ, 1 man ಶೋ. ಸೊ ಈಗ ಸ್ವಲ್ಪ ಸ್ಟಾಪ್ ಆಗಿದೆ ಸಿನಿಮಾ ಬಿಸಿನಲ್ಲಿ. ಸೊ ಅವ್ರು ನಮ್ ಸಖತ್ ಫೇವ್ರೇಟ್ ಚಂದ್ರಶೇಖರ್ ಆಜಾದ್. ವಿವೇಕಾನಂದ ಅವ್ರು ಗೊತ್ತಿರ್ತಾರೆ. ಸೊ ಇವರು ಕೇಶವಮೂರ್ತಿ ಅಂತ, ಕೇಶವಮೂರ್ತಿ ಅಯ್ಯಂಗಾರ್ ಅವಿನಾಶ್ ಅವರ ತಾತ. ಅವರು ಆಂಜನೇಯ ಉಪಾಸಕರು. ಅವರು ಆಂಜನೇಯನ್ ತರನೇ ಬದುಕ್ದವ್ರು.
ಹೆವಿ ಸ್ಟ್ರಾಂಗ್ ಕುಸ್ತಿಪಟು ಆಕ್ಚುಲಿ ಅವರು. ಅಲ್ಲ, ಆ ಕಡೆ ಆಂಜನೇಯ, ನಿಮಗೆ ರಾಮ, ಅಲ್ಲೂ ಕನೆಕ್ಷನ್ ಇದೆ, ಇಲ್ಲೂ ಕನೆಕ್ಷನ್ ಇದೆ. ಇದು ನನ್ನ ಫ್ರೆಂಡ್ ಅಭಿ ಅಂತ ಅಂದ್ಬಿಟ್ಟು, ಅವನು ನನ್ಗೆ ರಾಮರು ಅಂದ್ರೆ ತುಂಬಾ ಇಷ್ಟ ಅಂತ ಬರ್ಕೊಟ್ಟಿದ್ದವನು. ಲಕ್ಷಣದಲ್ಲಿ ವರ್ಕ್ ಮಾಡ್ತಿದ್ದ ಅವನು ಆರ್ಟಿಸ್ಟ್. ಅಂಡ್ ನಿಮ್ಮಿಬ್ರದ್ದು ಫ್ರೇಮ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಇದು ನಾವು ಸಿನಿಮಾಗೆ ಯೂಸ್ ಮಾಡಿದ್ದು ಆಕ್ಚುಲಿ, ಸಿನಿಮಾಗೆ ಪ್ರಾಪ್ ಆಗಿ ಯೂಸ್ ಮಾಡಿದ್ದು. ಅದಾದ್ಮೇಲೆ ಇದು ಒನ್ ಆಫ್ ಅಂದ್ರೆ ಇಬ್ರಿಗೂ ಆಕ್ಚುಲಿ ಅವಿನಾಶ್ ಮತ್ತೆ ನನ್ಗಿಬ್ರಿಗೂ ಒಂದು ಫೇವ್ರೆಟ್ ಪಿಕ್ ಆಕ್ಚುಲಿ. ನಮ್ ಇಡೀ ಫ್ಯಾಮಿಲಿಗೆ ನಮ್ಮಿಬ್ಬರ ಫೇವ್ರೆಟ್ ಪಿಕ್ಚರ್ ಯಾವುದು ಅಂತಂದ್ರೆ ನಮ್ ಇಡೀ ಫ್ಯಾಮಿಲಿಗೆ ಇದೇನೆ. ಪ್ರಿಯಾ ಅವ್ರೆ, ಒಂದ್ ನಿಮಿಷ, ಇಲ್ಲಿ ಇಷ್ಟೊಂದು ಭಾಗವತಗಳಿದೆ ಅಲ್ಲ? ಎಸ್, ಭಾಗವತ ಎಲ್ಲ ಅವಿನಾಶ್ ಅವರ ತಾತನ ಪುಸ್ತಕಗಳಿದೆಲ್ಲ, ಅವರು ಅಭ್ಯಾಸ ಮಾಡ್ತಿದ್ದಂಥದ್ದು. ಅಭಿ ಎಲ್ಲ ಓದಿದಾನೆ, ನಾನು ಓದ್ಬೇಕು, ಬಾಕಿ ಇಟ್ಕೊಂಡಿದ್ದೀನಿ. ಇವರು ಗುರುಗಳು, ಗುರು ಚರಿತ್ರೆ ಎಲ್ಲಾ ಪುಸ್ತಕಗಳು ಇದೆ ನಮ್ಮ ಹತ್ರ. ಒಂದಷ್ಟು ಎಲ್ಲ ಹಳೇ ಪುಸ್ತಕ, 55 ವರ್ಷದ ಪುಸ್ತಕಗಳೆಲ್ಲ ಇದೆ ಆಕ್ಚುಲಿ. ಅಂದ್ರೆ ನಾವೆಲ್ಸ್ ಜೊತೆಗೆ ಈ ತರದ ಬುಕ್ಸ್ ಕಲೆಕ್ಷನ್? ಹೌದು, ಅಂದ್ರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಹೆಚ್ಚಿದೆ ನಮ್ಮ ಮನೇಲಿ. ರಾಮಾಯಣದಲ್ಲಿ ಬೇರೆ ಬೇರೆ ತರ, ತುಳಸಿ ರಾಮಾಯಣ, ಆಮೇಲೆ ಆಧ್ಯಾತ್ಮ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಸೊ ಕುವೆಂಪು ಅವರ ರಾಮಾಯಣ, ಸೊ ಎಲ್ಲಾ ತರದ ರಾಮಾಯಣಗಳು ಇದೆ. ಯೋಗಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದೆ. ಆಮೇಲೆ ಒಂದಷ್ಟು ಆಧ್ಯಾತ್ಮದ ಅಭ್ಯಾಸಕ್ಕೆ ಬೇಕಾಗಿರುವಂತ ಪುಸ್ತಕಗಳು ಒಂದಷ್ಟಿದೆ. ಸೊ ಗುರುಗಳ ಪುಸ್ತಕಗಳು, ಎಸ್, ಭಾಗವತ, ಗೀತೆ ಎಲ್ಲಾನು ಇದೆ. ಇದು ನಮ್ಮ ಮನೆ ಒಂದು ಸ್ಪೆಷಲ್ ಜಾಗ. ಸೊ ದೇವರ ಮನೆ. ನಮ್ಮ ಮನೇಲಿ ವಿಶೇಷ ಏನು ಅಂತ ಅಂದ್ರೆ, ಈ ಮನೆ ಒಳಗ್ ನಾವು ಗಂಡ ಹೆಂಡತಿ ಬರ್ತಿದ್ದಂಗೆ ನಮ್ಗೆ ತುಂಬಾ ವಿಶೇಷ ಅನ್ಸಿದ್ದು. ಮತ್ತೆ ಇದು ನೋಡ್ತಿದ್ದಂಗೆ ನಾವು ಈ ಮನೆ ಫಿಕ್ಸ್ ಮಾಡಿದ್ ಯಾಕೆ ಅಂತ ಅಂದ್ರೆ, ಬಿಕಾಸ್ ಆಫ್ ದಿಸ್, ಇದು ಈ ಜಾಗ ಇದೆಯಲ್ಲ. ಬನ್ನಿ, ಸ್ಪೆಷಲ್ ಜಾಗ, ದೇವ್ರ ಮನೆ. ಸೊ ಎಲ್ಲ ದೇವರುಗಳು ಇದ್ದಾರೆ ನಮ್ಮ ಮನೇಲಿ, ಎಲ್ಲಾರು ಇದ್ದಾರೆ. ಸೊ ಮನೆ ದೇವರು ನರಸಿಂಹರು ಇದ್ದಾರೆ, ರಾಮ್ರಿದ್ದಾರೆ, ಗುರುಗಳೆಲ್ಲ ಇದ್ದಾರೆ, ರಾಯರಿದ್ದಾರೆ, ಶ್ರೀನಿವಾಸರು ಎಲ್ಲರೂ ಇದ್ದಾರೆ, ವಾರಾಹಿಯಿಂದ ಹಿಡಿದು ಭೂವರಾಹ. ಇದು ಆಂಜನೇಯ, ನಮ್ಮ ದೇವಸ್ಥಾನದ ಆಂಜನೇಯ, ಬಾಲಹನುಮ ಅಂತ. ಶಿವಮೊಗ್ಗದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅವಿನಾಶ್ ಅದೇ ದೇವಸ್ಥಾನದ ಮನೆ ಹುಡುಗ. ಸೊ ಇವರೇ ಅಲ್ಲಿರೋದು. ದೂರ್ವಾಸ ಮುನಿಗಳು ಇದ್ ಮಾಡಿ ಸ್ಥಾಪನೆ ಮಾಡಿದಂತ ದೇವಸ್ಥಾನ ಅದು. ಅಂಡ್ ಗುರುಗಳದ್ದು ಜಾಸ್ತಿ ಇದೆ ಫೋಟೋಸ್. ಹೌದು, ಗುರುಗಳು ಜಾಸ್ತಿ ಇದ್ದಾರೆ. ಇವ್ರು ನಮ್ ಗುರುಗಳು ಅನಂತರಾಮಯ್ಯಂಗಾರರು. ಸೊ ಇವ್ರು ನಮ್ಗೆ ಇಡೀ ಮನೆಗೆ ಗುರುಗಳು, ಕಂಪ್ಲೀಟ್ ಕುಟುಂಬಕ್ಕೆ ಗುರುಗಳು ಇವರು. ಸೊ ಅವರು ಅಂದ್ರೆ ಅವಿನಾಶ್ ಅವರ ಮುತ್ತಜ್ಜ. ತುಂಬಾ ಹಳೆ ಫ್ರೇಮ್ ಆಕ್ಚುಲಿ, ಲಕ್ಷ್ಮಿ ಹಳೆ ಫ್ರೇಮು. ಇದಕ್ಕೆ ನಾನು ಒಂದ್ ಕತೆ ಇದೆ ಆಕ್ಚುಲಿ, ಇಲ್ಲಿ ತೋರಿಸಿ. ನರಸಿಂಹರು ಇವರು ಅಷ್ಟೇ, ನರಸಿಂಹರು ಗುರುಪ್ರಸಾದ್ ಸರ್ ಮನೆಯಿಂದ ಬಂದ ನರಸಿಂಹರು. ಅವರು ಸ್ವಲ್ಪ ದೇವರು ಅಂತೆಲ್ಲ ಅಂತ ಅಂದ್ರೆ ಹೆಚ್ಚು ಇದರಲ್ಲಿ ಮಾತಾಡಲ್ಲ, ಅಂದ್ರೆ ಇಂಟ್ರೆಸ್ಟ್ ಅಷ್ಟಿಲ್ಲ. ಬಟ್ ನನ್ಗನ್ಸುತ್ತೆ ಅವ್ರು ನಂಬ್ತಾರೆ ಅಂತ, ಬಟ್ ಇಂಟ್ರೆಸ್ಟ್ ಗೊತ್ತಿಲ್ಲ ನನ್ಗೆ, ಒಂದೊಂದ್ಸಲ ಕನ್ಫ್ಯೂಷನ್ ಅದು. ಸೊ ಅವ್ರ ಮನೇಲಿ ಇದ್ದಂತಹ ನರಸಿಂಹರು ಫ್ರೇಮ್ ಇದೆ ಆಕ್ಚುಲಿ. ಅವರು ತಾಯಿ ಸಖತ್ ಅಂದ್ರೆ ಸಖತ್ತು ಪೂಜೆ ಅದೆಲ್ಲ ಮಾಡ್ತಾರೆ ಮನೇಲಿ. ಸೊ ಇದು ನೋಡ್ತಿದ್ದ ಹಾಗೆ ನನ್ಗೆ ಸಖತ್ ಇಷ್ಟ ಆಗೋಯ್ತು. ಅವ್ರು ಇಷ್ಟ ಆಯ್ತು ಅಂತ ಹೇಳಿದ ತಕ್ಷಣ, ಇಷ್ಟ ಆಯ್ತಾ ತಗೊಳು ಅಂತ ಹೇಳಿ ಕೊಟ್ಟೆ ಕಳ್ಸ್ಬಿಟ್ರು. ನೋಡ್ತಿದ್ದ ಹಾಗೆ ಕೊಟ್ಕೊಂಡು ನಮ್ಮ ಮನೆಗ್ ಬಂದ ನರಸಿಂಹದೇವ್ರು ಆಕ್ಚುಲಿ. ಮನೆ ದೇವ್ರು ಕೂಡ ನರಸಿಂಹರು ನೋಡಿ. ಅದು ಎಲ್ಲಿ ಅಲ್ವಾ? ಹೌದು, ಆಕ್ಚುಲಿ ಹೌದು. ಇದೆಲ್ಲ ಗುರುಗಳು, ದತ್ತಾತ್ರೇಯರು. ಇವರು ತಕ್ಷಣ ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಇವರು ವಾಲ್ಮೀಕಿ, ವ್ಯಾಸರು. ಸೊ ಇವರು ನಮ್ ತಾತ ಕೇಶವಮೂರ್ತಿ ಅಯ್ಯಂಗಾರ್ ಅಂತ ಅಂದ್ಬಿಟ್ಟು, ಅವರು ನಮ್ಗೆ ಗುರುಗಳೇನೆ. ಸೊ ಇವರು ಮಹಾತಾರ್ ಬಾಬಾಜಿ ಗೊತ್ತಿರ್ತಾರೆ ನಮ್ಗೆ. ಇವರು ಅವಿನಾಶ್ ಅವರ ಸೋದರ ಮಾವ. ಇವರು ಅವಧೂತ್ರ ಸಮಾನರೇ. ಸೊ ಶ್ರೀವತ್ಸ ಅಂತ ಅಂದ್ಬಿಟ್ಟು, ಶ್ರೀವತ್ಸ ಮಾಮ. ಇವರು ಗೊತ್ತಿರ್ತಾರೆ ನಿಮ್ಗೆ, ಬೆಳ್ಳೂರ್ ಅವಧೂತ್ರ ಆಕ್ಚುಲಿ. ಬೆಳ್ಳೂರಲ್ಲ, ಸಾರಿ, ಬೆಲಗೂರ್ ಅವಧೂತ್ರು. ಇವ್ರು ತುಂಬಾ ಫೇಮಸ್. ಇವರು ಆಂಜನೇಯನ ಉಪಾಸಕರು ಆಕ್ಚುಲಿ. ಇವ್ರ ಹತ್ರ ನಾವು ಒಂದ್ಸಲ ಹೋಗಿದ್ವಿ, ಗಂಡ ಹೆಂಡತಿ. ಹೌದು, ಇವ್ರು ನಮ್ಗೆ ಗುರುಗಳ ಕನೆಕ್ಷನ್ ಮತ್ತೆ ಅವಧೂತ್ರು ಅಂತ ಅಂದ್ರೆ ತಕ್ಷಣ ಹೊರಟ್ಬಿಡ್ತೀವಿ ಅವ್ರನ್ನ ನೋಡಕ್ಕೆ, ಮಾತಾಡ್ಸಕ್ಕೆ ಅಂತ. ನಾವು ಹೋದಾಗ ಇವ್ರು ನಮ್ಗೆ ಸಿಕ್ಕಿದ್ರು ಆಕ್ಚುಲಿ. ಇವರು ನೋಡ್ಬಿಟ್ಟು, ನೀನ್ ನೆಕ್ಸ್ಟ್ ಮಂಜುಳಾ ತಗೋ ಅಂತ ಅನ್ಬಿಟ್ಟು ಒಂದಷ್ಟು ಕಾಯಿನ್ಸ್ ನ ಕೊಟ್ಟಿದ್ರು. ಅದಾದ್ಮೇಲೆ ನನಗೆ ಭೀಮಾ ಸಿಕ್ತು, ಗಿರಿಜಾ ಅದೇ. ಸೊ ಮಂಜುಳಾ ಅಂತಾನೆ ಆಕ್ಚುಲಿ ಫುಲ್ ಖಡಕ್ ಕ್ಯಾರೆಕ್ಟರು.
ಸೊ ಇವ್ರು ಹೇಳಿದ್ರು ಅವಿನಾಶ್ಗೆ ನೀನ್ ದೊಡ್ಡ ಹೀರೋ ಆಗ್ತೀಯ, ದರ್ಶನ್ ದರ್ಶನ್ ಹೋಗು ಹೋಗು ಅಂತ ಹೇಳಿದ್ರು. ಸೊ ಈಗ ಇವ್ರಿಲ್ಲ, ಕೋವಿಡ್ ಟೈಮ್ ನಲ್ಲಿ ಹೋಗಿದ್ರು. ಇವರು ವೆಂಕಟಾಚಲ ಅವಧೂತರು ಅಂತ ಅಂದ್ಬಿಟ್ಟು ಬಹುಶಃ ನಿಮ್ಗೆ ಗೊತ್ತಿರ್ತಾರೆ. ಯಾವ್ದನ್ನು ಅಂಟಿಸ್ಕೂಡ್ದು ಅಂತ ಹೇಳೋದಕ್ಕೆ ಹಂಗಂಗೆ ಇಟ್ಟಿಯಾನ ಅವಿನಾಶ್ ಆಕ್ಚುಲಿ. ಸೊ ಇವರು ವೆಂಕಟಾಚಲ ಅವಧೂತರು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರ್ತಾರೆ. ಎಲ್ಲಾ ಕಡೆ ದುನಿಯಾ ವಿಜಯ್ ಸರ್ ಅವರ ಗುರುಗಳು ಆಕ್ಚುಲಿ ಇವರು. ಸೊ ನಂಗೂ ಗೊತ್ತಿರ್ಲಿಲ್ಲ. ಅವ್ರ ಮನೆಗೆ ಹೋದಾಗ ಫೋಟೋ ನೋಡಿದಾಗ ನನ್ಗೆ ಓಕೆ, ನಮ್ಗೆ ಗುರು ಕನೆಕ್ಷನ್ ಆಗ್ಬಿಡುತ್ತೆ. ಹೋಗ್ತಿದ್ದಂಗೆ ಗುರುಗಳ ಕನೆಕ್ಷನ್ ಹಂಗೆ ಇದಾಗುತ್ತೆ. ಅವ್ರ ಮನೆಗೆ ಹೋಗ್ತಿದ್ದಾಗ ನಾನು ಇವ್ರ ಫೋಟೋನ ಅವ್ರ ಮನೆ ತುಂಬಾ ನೋಡಿದ್ದೆ. ಸೊ ಇವರು ಒಂಥರ ಸ್ಪೆಷಲ್ ನಮ್ಗೆ ನೋಡಿ. ಸೊ ಇದು ನಮ್ಮ ದೇವ್ರ ಮನೆ. ಇನ್ನೊಂದು ಸ್ಪೆಷಲ್ ಜಾಗ ಇದೆ ಅಲ್ಲ ನಿಮ್ ಮನೆಯಲ್ಲಿ? ಎಸ್, ನಮ್ ಮನೆ ತುಂಬಾ ಆಕ್ಚುಲಿ ತುಂಬಾ ಸ್ಪೆಷಲ್. ಮನೆ ತುಂಬಾ ಸ್ಪೆಷಲ್. ಅಲ್ಲಿ ಒಳಗಷ್ಟೇ ಅಲ್ಲ, ಹೊರಗೂ ಕೂಡ ತುಂಬಾ ಗುರುಗಳಿದ್ದಾರೆ. ಇಲ್ಲಿ ನೋಡಿ ಬನ್ನಿ, ಎಲ್ಲ ಗುರುಗಳಿದ್ದಾರೆ ಆಕ್ಚುಲಿ. ಅಂಡ್ ಹೌದು, ದೇವ್ರ ಮನೆ ಹತ್ರ ನಮ್ಮ ಭಾರತದ ಫ್ಲಾಗ್ ಕೂಡ ಹಾಕಿದೆ. ಹೌದಾ? ಏನಂತ ಅಂದ್ರೆ ಈಗ ಎಲ್ಲ ಇಂಡಿಪೆಂಡೆನ್ಸ್ ಡೇ ಅಂತ ಎಲ್ಲ ಬಂದಾಗ ಎಲ್ಲ ಫ್ಲಾಗ್ ನ ತಗೊಂಡ್ಬಿಡ್ತಾರೆ. ಅದಾದ್ಮೇಲೆ ಏನಾಗ್ಬಿಡುತ್ತೆ, ಎಲ್ಲಂದ್ರಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ಲಂದ್ರಲ್ಲಿ ಬಿದ್ದಿರುತ್ತೆ, ಧೂಳ್ ಹಿಡ್ದಿರುತ್ತೆ, ಸೊ ಎಲ್ಲ ಹರಿದೋಗಿರುತ್ತೆ. ಸೊ ಆ ತರದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಆಕ್ಚುಲಿ. ಸೊ ನಾವು ಪ್ರತಿ ವರ್ಷ ಏನು ಹೊಸದಾಗಿ ಏನು ತಗೊಳಲ್ಲ. ಒಂದ್ಸಲ ತಗೊಂಡಿದೀವಿ, ಆತರ ಸೆಲೆಬ್ರೇಷನ್ ಇದ್ದಾಗ ಹೊರಗಡೆ ಕಾಣುತ್ತೆ. ಎಲ್ಲ ಮುಗಿದ್ಮೇಲೆ ನಾವು ದೇವ್ರು ಕೂಡ ಅದು. ನಿಮ್ ಮುಂದೆ ನಿಮ್ ರೈಟ್ ಸೈಡ್ ಅಲ್ಲಿ ಒಂದು ಫೋಟೋ ಫ್ರೇಮ್ ಇದೆ, ಹಿಂದೆ ಒಂದು ಫ್ರೇಮ್ ಇದೆ. ನಾನು ಇದನ್ನ ಮರ್ತೇ ಬಿಟ್ಟಿದ್ದೀನಿ. ನಾನು ಗುರುಗಳನ್ನ ತೋರಿಸೋ ಸಂಭ್ರಮದಲ್ಲಿದ್ದೀನಿ. ಇದು ನಂಗೆ ಈಗ ಲಾಸ್ಟ್ ಒಂದ್ ಸ್ವಲ್ಪ ದಿವಸದ ಹಿಂದೆ ಸೊ ಗಿರಿಜಾ ಪಾತ್ರ ಗೆದ್ದಿದ್ದಕ್ಕೆ ನನ್ನ ಲಕ್ಷಣ ಫ್ರೆಂಡ್ಸ್ ಮತ್ತೆ ನನ್ನ ಎಲ್ಲಾ ಫ್ರೆಂಡ್ಸ್ ಗಳು ಸೇರಿ ಇದನ್ನ ಗಿಫ್ಟ್ ಮಾಡಿದ್ರು. ಇದನ್ನ ನೋಡಿ ನಾನು ಫುಲ್ ಎಮೋಷನಲ್ ಆಗ್ಬಿಟ್ಟಿದ್ದೆ. ನೋಡಿ, ಅಲ್ಲೂ ಹಿಂದೆ ದೇವ್ರೇ ಇದ್ದಾರೆ. ಹೌದು, ಹಿಂದೆ ಚಾಮುಂಡೇಶ್ವರಿ ಇದ್ದಾಳೆ. ಇದೊಂದು ತುಂಬಾ ವಿಶೇಷವಾಗಿ ಮಾಡ್ಸಿಯಾರ. ನನಗೆ ಸಖತ್ ಇಷ್ಟ ಆಯ್ತು ಡಿಸೈನ್ ಆಕ್ಚುಲಿ. ಸೊ ಬಹುಶಃ ಸಿನಿಮಾದ ವರ್ಕ್ ಮಾಡಿದವ್ರಿಗೂ ಈ ತರದೊಂದು ಓಡಿರಲ್ಲ ಅನ್ಕೋತೀನಿ. ಚೆನ್ನಾಗಿ ಮಾಡಿಯಾರ ಆಕ್ಚುಲಿ. ಅಂಡ್ ನಿಮ್ ಮುಂದೆ ಏನಿದು ಸ್ಕೂಲ್ದು ಇದನ್ನಿದ್ದ ಹಾಗೆ ಇದು ಬೋರ್ಡ್ ಅಲ್ಲ. ಸೊ ಅವಿನಾಶ್ ಅವ್ರು ಇದನ್ನ ಬೋರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಎಸ್, ಇದು ಬೋರ್ಡ್ ಅಲ್ಲ, ನಾನು ಅವಾಗಲೇ ಹೇಳ್ದೆ, ಬೋರ್ಡ್ ತರ ಕನ್ವರ್ಟ್ ಮಾಡಿರೋದು. ಇದು ಮಂಚ ಬರುತ್ತಲ್ಲ, ನಾವ್ ಹಳೆ ಮನೇಲಿ ಇದ್ವಿ, ನಾವೆಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಪಾಪ ಅವರು ಹಳೆ ಮನೆಯವ್ರದ್ದು ಮಂಚದ ಪಾರ್ಟ್ ತಂದ್ಬಿಟ್ಟಿದೀವಿ, ಗೊತ್ತಾಗಿಲ್ಲ. ಸೊ ಗೊತ್ತಾಗದೆ ತಂದಿರೋ ಪಾರ್ಟ್ ಇದು ಆಕ್ಚುಲಿ. ಇದನ್ನ ಅವಿನಾಶ್ ಅವರು ತುಂಬಾ ದಿನದಿಂದ ನಾವು ನಮ್ ರಾಧೆ ಇದ್ದು, ಸೊ ಅದ್ ಅಡ್ಡ ಇಡ್ತಾ ಇದ್ವಿ, ರಾಧೆ ಆಚೆ ಹೋಗ್ಬಿಡ್ತಾಳೆ ಆ ತರ ಎಲ್ಲ. ಸೊ ಇವಾಗ ಇದು ಬೋರ್ಡ್ ಆಗಿ ಕನ್ವರ್ಟ್ ಆಗಿದೆ. ನನ್ಗೇನಸ್ ಗೊತ್ತಾ, ಒಂದ್ ಸೆಕೆಂಡ್ ನೋಡಿದ ತಕ್ಷಣ ಬಿಗ್ ಬಾಸ್ ಅಲ್ಲಿ ವೀಕೆಂಡ್ ಅಲ್ಲಿ ಎಲ್ಲಾ ಲೆಕ್ಕ ಹಾಕಕ್ ಕೊಡ್ತಾರ ಗೊತ್ತಾ, ಹಂಗೆ. ಕರೆಕ್ಟ್, ಹೌದಲ್ಲ. ಸೊ ಇದೆಲ್ಲ ಅವರು ಒಂದಷ್ಟು ಪ್ರಿಪರೇಷನ್ಸ್ಗೆ ನೆನ್ಪ್ ಮಾಡ್ಕೊಳಕ್ಕೆ ಒಂದಷ್ಟು ಟೈಮ್ ಟೇಬಲ್ ಹಾಕ್ತಿರ್ತಾರೆ. ಸೊ ಡೈಲಿ ಏನೇನ್ ಬೇಕು, ಮತ್ತೆ ಇನ್ನೊಂದೇನು ಅಂತಂದ್ರೆ ಸಿನಿಮಾಕ್ಕೆ ಏನೇನ್ ಮಾಡ್ಬೇಕು, ಯಾವ್ದು ಮಿಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾನು ಬರ್ದ್ ತುಂಬಾ ಬರೀತಾರೆ. ಪ್ರಿಂಟ್ ಹಾಕ್ಸಿದ್ರು, ಬಹುಶಃ ಒಂದು ಲೈಬ್ರರಿ ಮಾಡಬಹುದಿತ್ತು. ಇಲ್ಲಿರೋ ಫ್ರೇಮ್ ಯಾರು ಕಳ್ಸಿದ್ದು, ಎಷ್ಟು ವರ್ಷದ ಹಿಂದೆ ಕಳ್ಸಿದ್ದು, ಅದ್ರದ್ದು ಸ್ಟೋರಿ ಇದೆ ಅಲ್ಲ. ಎಸ್ ಇದು ನನ್ನ ಮದ್ವೆ ಆದ ಹೊಸರಲ್ಲೇನೆ, ಇದನ್ನು 10 ವರ್ಷದ ಆಗಿದೆ ಇದಕ್ಕೂ. ಸೊ ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲ ಹರೀಶಣ ಮತ್ತೆ ಒಂದಷ್ಟು ಜನ ಅವ್ರ ಸ್ನೇಹಿತರೆಲ್ಲ ಸೇರ್ಕೊಂಡು ಇದನ್ನ ಗಿಫ್ಟ್ ಮಾಡಿದ್ದು. ಹೌದು, ಅವ್ರು ಡೈರೆಕ್ಟರ್ ಅಲ್ಲ, ಸೊ ನಾನು ಆರ್ಟಿಸ್ಟ್. ಸೊ ನಾನು ಆಕ್ಟ್ ಮಾಡುವಾಗ ಅವರು ನಂಗೆ ಡೈರೆಕ್ಟ್ ಮಾಡ್ತಿದ್ದಾರೆ ಅನ್ನೋ ತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಸಿದ್ವಿ. ತಮ್ಮ ಅವಿನಾಶ್ ಅವರ ತಮ್ಮ, ನಮಗೂ ತಮ್ಮ. ಏನಿದು ಮಹಾ ಸಮ್ಮೇಳನ ಇಲ್ಲೇ ಸೇರ್ಬಿಟ್ಟಿದೆ. ಹಾಯ್ ಎಲ್ಲರಿಗೂ, ಹಾಯ್ ಹಾಯ್. ಅವಿನಾಶ್ ಸರ್ ಹಾಯ್. ಈಗಲೂ ಬಿಸಿನಾ ಪೇಂಟಿಂಗ್ ಮಾಡ್ಕೊಂಡು? ಅರೇ ಥ್ಯಾಂಕ್ ಯು. ಅಂಡ್ ಅಮೂಲ್ಯ ಅವ್ರೆ, ಏನಿದೆ ಸ್ಕ್ರಿಪ್ಟ್ ಬರೀತಾ ಇದ್ರಾ ಇಲ್ಲ ಡೈಲಾಗ್ ಇಲ್ಲೇ ಬರ್ಕೊಂತಾ ಇದ್ರಾ ನೆಕ್ಸ್ಟ್ ಶೂಟ್? ಇಲ್ಲ, ನಾವೆಲ್ ಅಲ್ಲಿ ಇಷ್ಟ ಆಗಿರೋ ಕೋಟ್ಸ್ ನ ಒಂದ್ ಕಡೆ ನೋಟ್ ಮಾಡ್ಕೊತಾ ಇದ್ದೀವಿ. ಓ, ಇದನ್ನೆಲ್ಲ ಮಾಡ್ತೀರಾ? ಸೂಪರ್. ಸತ್ಯ ಸರ್ ನಮಸ್ತೆ. ಇವತ್ತು ಸತ್ಯ ಸರ್ ಇಲ್ಲೇ ಸಿಕ್ಬಿಟ್ಟಿದ್ದಾರೆ. ಸೊ ಎಸ್, ಇದು ರೀಡಿಂಗ್ ರೂಮ್ ಆಕ್ಚುಲಿ. ಓದೋದು ಬರೆಯೋದು ಎಲ್ಲಾನು ಇಲ್ಲಿ ನಡೆಯುತ್ತೆ. ಸಿನಿಮಾಕ್ಕೆ ಸಂಬಂಧಪಟ್ಟಿದ ಕೆಲಸಗಳು ನಡೆಯುತ್ತೆ.
ಅದ್ರ ಜೊತೆಗೆ ನಮ್ಮ ಮೆಡಿಟೇಷನ್ ಪ್ಲೇಸ್. ಸೊ ಮೇಲ್ಗಡೆ ಭಗವಂತ ಇದ್ದಾನೆ. ಸೊ ಮನೇಲಿ ಕಂಪ್ಲೀಟ್ ಮೇಲೆ ಇವ್ರಿರೋದು. ಅದಾದ್ಮೇಲೆ ನಾವೆಲ್ಲ ಓಡಾಡ್ತೀವಿ. ಮತ್ತು ಬಹುಶಃ ಈ ತರನು ಕನೆಕ್ಟ್ ಆಗಬಹುದು. ಯಾಕೆಂತಂದ್ರೆ ಮೆಡಿಟೇಟ್ ಮಾಡೋದು ಮತ್ತೆ ಬರೆಯೋದೆಲ್ಲ ಸ್ವಲ್ಪ ಡೀಪ್ ಆಗಿ ಮಾಡೋ ಕೆಲಸಗಳಾಗಿರೋದ್ರಿಂದ ಸ್ವಲ್ಪ ಸೂಪರ್. ಈ ಜಾಗದಲ್ಲಿ ಅಂಡ್ ಈ ಮನೆ ನಿಮ್ಗೆ ಹೇಳ್ ಮಾಡಿಸ್ದಾಗಿದೆ ಅಲ್ವಾ? ಅಲ್ಲ, ಆಕ್ಚುಲಿ ಹೌದು. ನಾವು ಈ ಮನೆ ನೋಡಿದಾಗ ಆರ್ಟಿಸ್ಟ್ಗೆ ಬೇಕಾದಂಗೆ ಇದೆ ಇದು ಮನೆ ಆಕ್ಚುಲಿ ಅಂತ ಅಂದ್ಬಿಟ್ಟು, ನಾವು ಆರ್ಟಿಸ್ಟ್ ಜೊತೆಗೆ ಒಂದಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋರಾಗಿರೋದ್ರಿಂದ ನಮಗ್ ಜಾಸ್ತಿ ಅಂದ್ರೆ ಜಾಸ್ತಿ ಒಂಥರ ಪ್ರೀತಿ ಬಂದಿತ್ತು ಮನೆ. ಸೊ ಎಲ್ಲ ಬರೀತಿದ್ದಾರೆ, ಓದ್ಕೊತಿದ್ದಾರೆ. ಪ್ರಿಯಾ ಅವರೇ, ನಿಮ್ ಮನೆಯಲ್ಲಿ ಎಲ್ಲ ನೋಡಿದಾಗ ಇದು ಆರ್ಟಿಸ್ಟ್ ಮನೆ ಅಂತ ಯಾವಾಗ ಅನ್ಸಿದ್ ಗೊತ್ತಾ ನಂಗೆ? ಇಲ್ಲಿ ನೋಡಿ ಫ್ಯಾನ್ ಇದೆಲ್ಲ ಅದಕ್ಕೆ. ಎಸ್, ಆರ್ಟಿಸ್ಟ್ ಆಸ್ತಿ. ಇದು ಆಸ್ತಿಗಳಲ್ಲಿ ಇದು ಒಂದು ಎಲ್ಲಾರ ಹತ್ರನೂ ಇರುತ್ತೆ. ನಾನು ಸೀರಿಯಲ್ ಟೈಮ್ನಲ್ಲಿ ತಗೊಂಡಿದ್ದು, ಸಕ್ಕ ಶೆಕೆ ಆಗ್ಬಿಡುತ್ತೆ ಆ ಟೈಮ್ನಲ್ಲಿ. ನಾನು ಅವಾಗ ನೋಡಿ ತಗೊಂಡಿದ್ದು. ನಾನು ತಗೊಳಕ್ ಮುಂಚೆ ಎಲ್ಲಾ ಕಲಾವಿದ್ರ ಹತ್ರ ನೋಡ್ತಿದ್ದೆ ಇದನ್ನ. ಅದಾದ್ಮೇಲೆ ನಾನು ತಗೊಂಡೆ ಇದನ್ನ. ಮೈ ಗಾಡ್, ನಂಗೆ ನಿಜವಾಗ್ಲೂ ಹೇಳ, ನಿಮ್ ಮನೆಗ್ ಬರೋಗಿನ ಮುಂಚೆ ನಾನ್ ಬೇರೆ ತರಾನೇ ಇಮ್ಯಾಜಿನೇಷನ್ ಮಾಡಿದ್ದೆ. ಅಂದ್ರೆ ಯೂಶಲಿ ನಾವು ಹೋಮ್ ಟೂರ್ಸ್ ನೋಡಿರ್ತೀವಲ್ಲ, ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳಿ. ಬಟ್ ಸೀರಿಯಸ್ಲಿ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು, ಪ್ರತಿಯೊಂದು ಬ್ಲಾಕು, ಒಂದೊಂದು ವಸ್ತುಗುನು ಒಂದೊಂದು ಮೀನಿಂಗ್ ಇದೆ, ಅದ್ರ ಸ್ಟೋರಿ ಇದೆ. ನಿಮ್ ಮನೇಲಿರೋ ಯಾವ ವಸ್ತುನು ಸುಮ್ನೆ ಏನು ಇಲ್ಲ. ಅಂಡ್ ಎರಡನೇದ್ ಬಂದು ನಾನ್ ಅಬ್ಸರ್ವ್ ಮಾಡಿರೋದು ಇಲ್ಲಿವರೆಗೂ ಅದರಿಂದ ತುಂಬಾ ಉಪಯೋಗ ಇದೆ. ಹೌದು ಹೌದು, ಡೀಪ್ ಮೀನಿಂಗ್ ಇದೆ ಅಂತ ಅನ್ಸ್ತು. ಅಂಡ್ ಸ್ಪೆಷಲಿ ನಂಗೆ ಇಷ್ಟ ಆಗಿದ್ದು ನಿಮ್ ಮನೆ 2 ಬ್ಲಾಕ್, ಒಂದು ದೇವ್ರ ಮನೆ, ಒಂದು ಕೆಳಗಡೆ ಎಲ್ಲ ಸಿಕ್ಕಿದ್ದು. ಅದು ತುಂಬಾ ಚೆನ್ನಾಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿನಯ್ ಸನಾತನಿ ಶೋ ಅಲ್ಲಿ ನಿಮ್ ಎಂಟೈರ್ ಮನೆನ ಎಕ್ಸ್ಪ್ಲೋರ್ ಮಾಡಿದ್ರಿ, ಎಲ್ಲಾ ವಸ್ತು ಬಗ್ಗೆ ಹೇಳಿದ್ರಿ. ಇವತ್ತು ಪ್ರಿಯಾ ಅವ್ರ ಮನೆ ಹೇಗಿದೆ, ಏನಿದೆ ಅವ್ರ ಮನೆಯಲ್ಲಿ ಎಲ್ಲ ನಮ್ ವೀಕ್ಷಕರಿಗೂ ಗೊತ್ತಾಯ್ತು. ಅದ್ ತಿಳಿಸ್ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ ಯು. ಯಾಕೆಂತ ಅಂದ್ರೆ ನಾನು ಮನೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ 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 ನಂಗೊಂದು ಒಂಥರ ಒಂದು ಫ್ರೆಶ್ನೆಸ್ ಫೀಲ್ ಆಯಿತು ಆ್ಯಕ್ಚುಲಿ. ಸೊ ಎಲ್ಲ ನೆನಪುಗಳು ಮತ್ತೆ ಮರುಕಳಿಸಿದ್ದು, ಅದನ್ನು ಹೇಳುವಾಗ ನಾನು ಒಂದಷ್ಟು ಎಮೋಷ್ನಲ್ ಆಗಿದ್ದು. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವಿನಯ್ ಸನಾತನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ ಪ್ರಿಯಾ ಅವ್ರ ಮನೆ ಹೋಮ್ ಟೂರ್ ಹೇಗಿತ್ತು ಅಂತ. ಅವ್ರ ಮನೆಯಲ್ಲಿ ಇರುವಂತ ವಸ್ತುಗಳ ಹಿಂದೆ ಇರೋ ಸ್ಟೋರಿ ಕೂಡ ತಿಳ್ಕೊಂಡಿದ್ದೀರಾ. ಈ ಹೋಮ್ ಟೂರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀವಿ. ಹಾಗೆ ಪ್ರಿಯಾ ಅವರು ನಮ್ ಪಾಡ್ಕಾಸ್ಟ್ಗೂ ಬಂದಿದ್ದಾರೆ, ಅಂದ್ರೆ ವಿನಯ್ ಸನಾತನಿ ಶೋ ಕೂಡ ಬಂದಿದ್ದಾರೆ. ಅದರಲ್ಲಿ ಅವರು ಭೀಮಾ ಬಗ್ಗೆ ಡಿಟೇಲ್ ಆಗಿ ಆಫ್ ಸ್ಕ್ರೀನ್ ಬಗ್ಗೆ, ಆನ್ ಸ್ಕ್ರೀನ್ ಬಗ್ಗೆ ಎಲ್ಲಾ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಪ್ರಿಯಾ ಅವರ ಲೈಫ್ ಜರ್ನಿ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅದನ್ನೆಲ್ಲ ನೀವು ನೋಡ್ಬೇಕು ಅಂದ್ರೆ ಮೊದಲು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಅದಕ್ಕೆ ಫಸ್ಟ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ನ ಒತ್ತಿ. ಅಂದ್ರೆ ನಾವು ಪ್ರಿಯಾ ಅವ್ರ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ಆ ವಿಡಿಯೋನ ನೀವು ನೋಡ್ಬೋದು. ಹಾಗೆ ಮಿಕ್ಕಿದ ಎಲ್ಲಾ ವಿಡಿಯೋಸ್ ನಮ್ ಚಾನಲ್ ನಲ್ಲಿದೆ, ಅದನ್ನ ನೀವು ನೋಡಿ ಕೇಳಿ ಎಂಜಾಯ್ ಮಾಡಿ.